ಗೊತ್ತಿಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ. ನೋಡಪ್ಪ, ಹಾಲಿನ ದರ ಹೆಚ್ಚಿಗೆ ಮಾಡೋರು KMFನವರು, ಸರ್ಕಾರ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ. ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ರೆ ಏನಾಯ್ತದೆ, ನಮ್ಮಲ್ಲಿ ಹಾಲಿನ ದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ಗೊತ್ತಿಲ್ಲ, ಬಟ್ ಅದು ಮಾತಾಡ್ತೀನಿ ನಾನು ಅವ್ರ ಜೊತೆ, KMF ಅವ್ರ ಜೊತೆ. ಗೊತ್ತಿಲ್ಲ, ನಾನು ಅವ್ರ ಜೊತೆ ಮಾತಾಡ್ತೀನಿ. ನೋಡಪ್ಪ, ಹಾಲಿನ ದರ ಹೆಚ್ಚಿಗೆ ಮಾಡೋರು KMFನವರು, ಸರ್ಕಾರ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ. ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ರೆ ಏನಾಯ್ತದೆ, ನಮ್ಮಲ್ಲಿ ಹಾಲಿನ ದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ಗೊತ್ತಿಲ್ಲ, ಬಟ್ ಅದು ಮಾತಾಡ್ತೀನಿ ನಾನು ಅವ್ರ ಜೊತೆ, KMF ಅವ್ರ ಜೊತೆ. 1 ಲೀಟರ್ಗೆ 1000 ml ಹಾಲಿರುತ್ತೆ. ಅದಕ್ಕೆ 50 ml ಹಾಲನ್ನು ನಾವು ಅಡಿಷನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟ್ ಅಲ್ಲಿ ತಯಾರು ಮಾಡ್ತೀವಿ. ಅಂದ್ರೆ ನಾವು ತೂಕ ಮಾಡಿದ್ರು, ಅವ್ರು ಅಳತೆ ಮಾಡಿದ್ರು 1000 ml ಹಾಲು ಇರುತ್ತೆ. ಆ 50 ml ಹಾಲಿನ ದರ ₹2 ಆಗುತ್ತೆ. ಆ ₹2 ಮಾತ್ರ ನಾವು 42 ರೂಪಾಯಿ ಇದ್ದಿದ್ದ ದರವನ್ನು 44 ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆರೋಗ್ಯಕರವಾದ ಹಾಲನ್ನು ಅತಿ ಕಡಿಮೆ ಬೆಲೆಗೆ ದೇಶದಲ್ಲಿ ಕೊಡುತ್ತಿರುವುದು ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲು. ಇದನ್ನು ಬಹಳಷ್ಟು ಹೆಚ್ಚಿಗೆ ಉಪಯೋಗಿಸುತ್ತಿರುವುದು ಕೂಡ ನಮ್ಮ ಹೋಟೆಲ್ ಉದ್ಯಮ. ಈ ಸಂದರ್ಭದಲ್ಲಿ ಇಂದಿನಿಂದ 50 ml ಹೆಚ್ಚುವರಿ ಹಾಲನ್ನು ಕೊಟ್ಟು ಪ್ಯಾಕೆಟ್ಗೆ ₹2 ಬೆಲೆಯನ್ನು ಹೆಚ್ಚಿಸುತ್ತಿರುವುದು ನಮಗೆ ಇದರ ಬಗ್ಗೆ ಹೆಚ್ಚಿಗೆ ಅರ್ಥವಾಗುತ್ತಿಲ್ಲ. ಹೀಗಿದ್ದರೂ ಹಾಲಿನ ಬೆಲೆ ಹೆಚ್ಚುತ್ತಿಲ್ಲವೆನ್ನುವುದು ನಮ್ಮ ಅಭಿಪ್ರಾಯ. ಈ ಎಲ್ಲ ಕಾರಣಗಳಿಂದ ಹೋಟೆಲುಗಳ ತಿಂಡಿಯ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿದ್ದೇವೆ. ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು, ಬೇರೆ ಏನೂ ಇಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರ್ಯಾಕ್ಟರ್ ಡೀಸೆಲ್ ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ₹2 ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ ₹3 ಜಾಸ್ತಿ ಮಾಡಿದರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ ₹3 ಜಾಸ್ತಿ ಮಾಡಿದರು. ಈಗ ಮತ್ತೆ ₹2 ಜಾಸ್ತಿ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ ₹50 ಜಾಸ್ತಿ ಕ್ವಾರ್ಟರ್ ಮೇಲೆ. ಅಂದರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ, ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳಕ್ಕೆ, ಎಷ್ಟು ನಾಲಿಗೆ ಇದೆ ನಿನಗೆ? ನಮ್ಗೆ ಹೇಳಿದ್ರಿ BJP ಅವರಿಗೆ ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಕ್ಕೆ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತಂದರು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಜನಗಳು ಬಡವರ ಗತಿ ಏನು ಇವತ್ತು? ಒಂದು ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ